ಸ್ನೇಹಿತರೆ, ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಏನಾದರೂ ದೊಡ್ಡದನ್ನು ಸಾಧಿಸಲು ಬಯಸುತ್ತಾರೆ. ಯಶಸ್ಸು, ಗೌರವ ಮತ್ತು ಇತರರ ಹೃದಯದಲ್ಲಿ ಸ್ಥಾನ ಪಡೆಯಲು ಬಯಸುತ್ತಾರೆ. ಆದರೆ ನಾವು ಈ ಗುರಿಯನ್ನು ತಲುಪಲು ಸಹಾಯ ಮಾಡುವ ಸಾಧನ ಯಾವುದು ಎಂದು ಎಂದಾದರೂ ಯೋಚಿಸಿದ್ದೀರಾ? ಅದು ಬೇರೆ ಯಾವುದೂ ಅಲ್ಲ, ನಮ್ಮ ಮಾತುಗಳು. ಹೌದು, ನಮ್ಮ ಮಾತುಗಳಿಗೆ ಯಾರೊಬ್ಬರ ಜೀವನವನ್ನೇ ಬದಲಾಯಿಸುವ ಶಕ್ತಿ ಇದೆ. ನಮ್ಮ ಮಾತುಗಳು ಬಾಣದಂತೆ ಒಮ್ಮೆ ಬಾಯಿಂದ ಹೊರಬಂದರೆ ಅವು ಆಳವಾದ ಪರಿಣಾಮವನ್ನು ಬೀರುತ್ತವೆ. ಇವುಗಳಿಂದ ನಾವು ಯಾರನ್ನಾದರೂ ಸಂತೋಷಪಡಿಸಬಹುದು, ಯಾರ ಮನಸ್ಸನ್ನಾದರೂ ಬದಲಾಯಿಸಬಹುದು ಅಥವಾ ಯಾರನ್ನಾದರೂ ನಿರಾಸೆಗೊಳಿಸಬಹುದು. ಹಾಗಾಗಿ ಮೊದಲು ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಏನೆಂದರೆ, ಮಾತುಗಳು ಕೇವಲ ಸಂವಹನಕ್ಕೆ ಮಾತ್ರವಲ್ಲ, ಅವು ಸರಿಯಾಗಿ ಬಳಸಿದರೆ ನಮ್ಮನ್ನು ಯಶಸ್ಸಿನ ಎತ್ತರಕ್ಕೆ ಕೊಂಡೊಯ್ಯುವ ಒಂದು ಅಸ್ತ್ರವಾಗಿದೆ. ಸ್ನೇಹಿತರೆ, ಈ ಜಗತ್ತಿನಲ್ಲಿ ಅತ್ಯಂತ ಶಕ್ತಿಶಾಲಿ ಆಯುಧ ಕತ್ತಿ ಅಥವಾ ಬಂದೂಕು ಅಲ್ಲ, ಬದಲಿಗೆ ನಮ್ಮದೇ ಆದ ಮಾತುಗಳು. ಹೌದು, ಈ ಮಾತುಗಳಲ್ಲಿ ಈ ಜಗತ್ತನ್ನು ಅಲ್ಲಾಡಿಸುವ, ಜನರ ಹೃದಯಗಳನ್ನು ಗೆಲ್ಲುವ ಮತ್ತು ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಇದೆ. ನೀವು ನೋಡಿರಬಹುದು, ಹಲವು ಬಾರಿ ಒಬ್ಬ ವ್ಯಕ್ತಿಯ ಮುಖ ಅಷ್ಟೊಂದು ಸುಂದರವಾಗಿಲ್ಲದಿದ್ದರೂ ಅವನು ಜನರ ಮನಸ್ಸನ್ನು ಗೆದ್ದಿರುತ್ತಾನೆ ಮತ್ತು ಅವನು ಗೌರವ, ಹೆಸರು ಮತ್ತು ಸಂಪತ್ತನ್ನು ಗಳಿಸಿರುತ್ತಾನೆ. ಏಕೆಂದರೆ ಅವನು ಮಾತುಗಳನ್ನು ಸರಿಯಾಗಿ ಬಳಸುವುದನ್ನು ಕಲಿತಿರುತ್ತಾನೆ. ಯೋಚಿಸಿ, ನೀವು ಎಂದಾದರೂ ನೋಡಲು ಸಾಮಾನ್ಯನಾದ ವ್ಯಕ್ತಿಯನ್ನು ನೋಡಿದ್ದೀರಾ? ಅಂತಹ ವ್ಯಕ್ತಿಗೆ ಜನರು ಹುಚ್ಚರಂತೆ ಪ್ರೀತಿಸುತ್ತಾರೆ. ಅಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಎಂದಾದರೂ ಬಂದಿದ್ದಾರೆಯೇ? ಅವರು ತಮ್ಮ ಮಾತಿನ ಶೈಲಿಯಿಂದ ನಿಮ್ಮನ್ನು ಪ್ರಭಾವಿಸಿದ್ದಾರೆಯೇ? ಇಂತಹ ಜನರು ತಮ್ಮ ಮಾತುಗಳಿಂದಲೇ ಜೀವನದಲ್ಲಿ ಹೆಸರು, ಗೌರವ ಮತ್ತು ಸಂಪತ್ತನ್ನು ಗಳಿಸಿರುತ್ತಾರೆ. ನೀವು ನೋಡಿರಬಹುದು, ಹಲವರು ಓದುವುದರಲ್ಲಿ ದುರ್ಬಲರಾಗಿರುತ್ತಾರೆ, ಆದರೆ ತಮ್ಮ ಮಾತುಗಳಿಂದಲೇ ಯಶಸ್ಸಿನ ಮೆಟ್ಟಲುಗಳನ್ನು ಏರುತ್ತಾ ಹೋಗುತ್ತಾರೆ. ಇದು ಏಕೆಂದರೆ ಅವರು ಸರಿಯಾದ ಸಮಯದಲ್ಲಿ, ಸರಿಯಾದ ರೀತಿಯಲ್ಲಿ, ಸರಿಯಾದ ಪದಗಳನ್ನು ಬಳಸುವುದನ್ನು ಕಲಿತಿರುತ್ತಾರೆ. ನೆನಪಿಡಿ, ಮಾತನಾಡುವ ಕಲೆಯನ್ನು ಕಲಿಯಲು ನಿಮಗೆ ಯಾವುದೇ ವಿಶೇಷ ಶಿಕ್ಷಣದ ಅಗತ್ಯವಿಲ್ಲ. ನಿಮ್ಮೊಳಗಿನ ಆತ್ಮವಿಶ್ವಾಸವನ್ನು ಜಾಗೃತಗೊಳಿಸಬೇಕು. ನಿಮ್ಮ ಭಾವನೆಗಳನ್ನು ಮಾತುಗಳ ಮೂಲಕ ಸರಿಯಾಗಿ ವ್ಯಕ್ತಪಡಿಸಬೇಕು. ನೀವು ಈ ಕಲೆಯನ್ನು ಕಲಿತಾಗ ಯಾವುದೇ ಗುರಿ ನಿಮಗೆ ಕಷ್ಟ ಅನಿಸುವುದಿಲ್ಲ. ಮಾತುಗಳ ಜಾದು ಅಷ್ಟೊಂದು ಶಕ್ತಿಶಾಲಿಯಾಗಿದೆ. ಅದು ಅಳುವವರನ್ನು ನಗಿಸಬಹುದು ಮತ್ತು ನಗುವವರನ್ನು ಅಳಿಸಬಹುದು. ಇದೇ ಜಾದುವಿನಿಂದ ನಾಯಕರು ಇಡೀ ದೇಶವನ್ನು ಆಳುತ್ತಾರೆ, ಕಲಾವಿದರು ಇಡೀ ಪ್ರಪಂಚದ ಹೃದಯವನ್ನು ಗೆಲ್ಲುತ್ತಾರೆ ಮತ್ತು ವ್ಯಾಪಾರಿಗಳು ತಮ್ಮ ವ್ಯವಹಾರವನ್ನು ಉತ್ತುಂಗಕ್ಕೆ ಕೊಂಡೊಯ್ಯುತ್ತಾರೆ. ಇದೇ ಜಾದು ನಮ್ಮ ಜೀವನದ ಪ್ರತಿ ಕ್ಷೇತ್ರದಲ್ಲೂ ನಮ್ಮನ್ನು ಯಶಸ್ವಿಗೊಳಿಸಬಹುದು. ಹಾಗಾಗಿ ಈ ಕಥೆಯ ಮೂಲಕ ನಾವು ಮಾತುಗಳಿಂದ ಈ ಜಗತ್ತನ್ನು ಹೇಗೆ ಗೆಲ್ಲಬಹುದು, ಬೇರೆಯವರಿಂದ ನಮ್ಮ ಕೆಲಸವನ್ನು ಹೇಗೆ ಮಾಡಿಸಿಕೊಳ್ಳಬಹುದು ಮತ್ತು ಬೇರೆಯೊಬ್ಬರನ್ನು ನಮ್ಮ ಅಭಿಮಾನಿಯನ್ನಾಗಿ ಹೇಗೆ ಮಾಡಬಹುದು ಎಂದು ತಿಳಿದುಕೊಳ್ಳೋಣ. ಆದರೆ ಕಥೆಯನ್ನು ಪ್ರಾರಂಭಿಸುವ ಮೊದಲು ದಯವಿಟ್ಟು ನಮ್ಮ ಚಾನಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಒಂದು ಕಾಲದಲ್ಲಿ ಹಿಮಾಲಯದ ಕಣಿವೆಯಲ್ಲಿ ಒಬ್ಬ ಮಹಾನ್ ಬುದ್ಧ ಭಿಕ್ಷುಕ ವಾಸಿಸುತ್ತಿದ್ದನು. ಅವರ ಖ್ಯಾತಿ ದೂರ ದೂರಕ್ಕೂ ಹರಡಿತ್ತು. ಒಂದು ದಿನ ಒಬ್ಬ ವ್ಯಕ್ತಿ ಅವರ ಬಳಿಗೆ ಬಂದು, ಗುರುಗಳೇ, ಎಲ್ಲರೂ ಬುದ್ಧಿವಂತಿಕೆಯಿಂದ ಮಾತನಾಡಿ ಚಾಣಾಕ್ಷರಾಗಿ, ಇಲ್ಲದಿದ್ದರೆ ನೀವು ಯಾವಾಗಲೂ ಹಿಂದುಳಿಯುತ್ತೀರಿ ಎಂದು ಹೇಳುತ್ತಾರೆ. ಗುರುವೇ, ಚಾಣಾಕ್ಷರಾಗುವುದು ಹೇಗೆಂದು ನೀವೇ ಹೇಳಿ. ಚಾಣಾಕ್ಷರಾಗುವ ಬಗ್ಗೆ ನಮಗೆ ಏನಾದರೂ ಹೇಳಲು ಸಾಧ್ಯವೇ ಎಂದು ಕೇಳುತ್ತಾನೆ. ಆಗ ಬುದ್ಧರು ಆ ವ್ಯಕ್ತಿಯ ಮಾತುಗಳನ್ನು ಬಹಳ ಗಮನವಿಟ್ಟು ಕೇಳುತ್ತಾರೆ. ನಂತರ
ನಗುತ್ತಾ ಆ ವ್ಯಕ್ತಿಗೆ ಹೇಳುತ್ತಾರೆ, ನಾನು ನಿನಗೆ ಹೇಳುವ ಮಾತುಗಳನ್ನು ಬಹಳ ಗಮನವಿಟ್ಟು ಕೇಳು, ಅದು ಬಹಳ ಮುಖ್ಯವಾದದ್ದು. ಹಾಗಾಗಿ ಇದರ ಒಂದೊಂದು ಪದವನ್ನು ಬಹಳ ಗಮನವಿಟ್ಟು ಕೇಳಿ ಮತ್ತು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸು. ಈ ಜಗತ್ತಿನಲ್ಲಿ ಏನಾದರೂ ಅತ್ಯಂತ ಶಕ್ತಿಶಾಲಿ ಅಸ್ತ್ರವಿದ್ದರೆ ಅದು ನಮ್ಮ ಮಾತುಗಳು. ಆ ಮಾತುಗಳು ಪದಗಳಾಗಿರಲಿ ಅಥವಾ ಮಾತನಾಡಿದ ಮಾತುಗಳಾಗಿರಲಿ, ಈ ಮಾತುಗಳು ಒಂದು ಅಸ್ತ್ರ. ಇದನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಯ ಮೇಲೆ ಮತ್ತು ಸರಿಯಾದ ರೀತಿಯಲ್ಲಿ ಬಳಸಿದರೆ ನಿಮ್ಮ ಇಡೀ ಜೀವನವನ್ನೇ ಬದಲಾಯಿಸಬಹುದು. ಇಷ್ಟೇ ಅಲ್ಲ, ನಾವು ಬಯಸಿದರೆ ನಮ್ಮ ಮಾತುಗಳನ್ನು ಹೂಗಳಂತೆ ಬಳಸಬಹುದು ಮತ್ತು ನಾವು ಬಯಸಿದರೆ ನಮ್ಮ ಮಾತುಗಳನ್ನು ಬಾಣಗಳಂತೆ ಬಳಸಬಹುದು. ನಮ್ಮ ಆಡಿದ ಮಾತುಗಳು ಆಳವಾದ ಗಾಯಗಳನ್ನು ಗುಣಪಡಿಸಬಹುದು ಮತ್ತು ಕೆಲವೊಮ್ಮೆ ನಮ್ಮ ಮಾತುಗಳೇ ಆಳವಾದ ಗಾಯಗಳನ್ನು ನೀಡಬಹುದು. ನಮ್ಮ ಮಾತುಗಳಲ್ಲಿ ಅಷ್ಟೊಂದು ಶಕ್ತಿ ಇದೆ. ನೀವು ಬಯಸಿದರೆ ನಿಮ್ಮ ಆಡಿದ ಮಾತುಗಳಿಂದ ಬೇರೊಬ್ಬರ ಜೀವನವನ್ನು ರೂಪಿಸಬಹುದು ಅಥವಾ ಅದೇ ಮಾತುಗಳಿಂದ ಬೇರೊಬ್ಬರ ಜೀವನವನ್ನು ಹಾಳು ಮಾಡಬಹುದು. ನಮ್ಮ ಮಾತುಗಳಲ್ಲಿ ಅಷ್ಟೊಂದು ಶಕ್ತಿ ಇದೆ. ನೀವು ಬಯಸಿದರೆ ಇತರರ ಜೀವನದಲ್ಲಿ ಸಂತೋಷವನ್ನು ತುಂಬಬಹುದು ಮತ್ತು ನೀವು ಬಯಸಿದರೆ ಇದೇ ಮಾತುಗಳನ್ನು ಬಳಸಿ ಅವರ ಜೀವನದಲ್ಲಿ ದುಃಖದ ಪ್ರವಾಹವನ್ನು ತರಬಹುದು. ನೀವು ಬಯಸಿದರೆ ಇದೇ ಮಾತುಗಳಿಂದ ಸಂಬಂಧಗಳನ್ನು ಬೆಸೆಯಬಹುದು ಮತ್ತು ಇದೇ ಮಾತುಗಳಿಂದ ಸಂಬಂಧಗಳನ್ನು ಮುರಿಯಬಹುದು. ನಿಮ್ಮ ಆಡಿದ ಮಾತುಗಳು ನಿಮಗೆ ಯಶಸ್ಸನ್ನು ತರಬಹುದು ಮತ್ತು ಇದೇ ಮಾತುಗಳು ನಿಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡಬಹುದು. ಮಾತುಗಳು ಕೇವಲ ಒಬ್ಬ ವ್ಯಕ್ತಿಯನ್ನಲ್ಲ, ಇಡೀ ಕುಟುಂಬವನ್ನು, ಇಡೀ ನಗರವನ್ನು ಮತ್ತು ಇಡೀ ಪ್ರಪಂಚವನ್ನು ನಾಶ ಮಾಡುವ ಮತ್ತು ನಿರ್ಮಿಸುವ ಶಕ್ತಿಯನ್ನು ಹೊಂದಿದೆ. ಹಾಗಾಗಿ ಮಾತುಗಳನ್ನು ಈ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಮತ್ತು ಅಪಾಯಕಾರಿ ಆಯುಧವೆಂದು ಪರಿಗಣಿಸಲಾಗಿದೆ. ಹಾಗಾಗಿ ನಾವು ನಮ್ಮ ಮಾತುಗಳನ್ನು ಸರಿಯಾಗಿ ಬಳಸಬೇಕು. ಇದರಿಂದ ನಮಗೆ ಮತ್ತು ಇತರರಿಗೂ ಒಳ್ಳೆಯದಾಗುತ್ತದೆ. ಅದಕ್ಕಾಗಿಯೇ ಇಂದು ನಾನು ನಿನಗೆ ಮಾತುಗಳ ಕೆಲವು ಜಾದುವಿನ ಬಗ್ಗೆ ಹೇಳಲಿದ್ದೇನೆ. ಮತ್ತು ಈಗ ನಿನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉದ್ಭವಿಸಿರಬಹುದು, ಮಾತುಗಳಲ್ಲಿ ಜಾದು ಇರುತ್ತದೆಯೇ? ಹೌದು, ಖಂಡಿತವಾಗಿಯೂ ಮಾತುಗಳಲ್ಲಿ ಜಾದು ಇರುತ್ತದೆ. ಆದರೆ ಅದು ಕಾಣುವುದಿಲ್ಲ. ಆದರೆ ಅದರ ಪರಿಣಾಮವು ನಿಮಗೆ ಖಂಡಿತವಾಗಿಯೂ ಕಾಣುತ್ತದೆ. ನಮ್ಮ ಮಾತುಗಳಲ್ಲಿ ಅದ್ಭುತವಾದ ಜಾದು ಇರುತ್ತದೆ. ಅದು ಅಳುವವರನ್ನು ನಗಿಸಬಹುದು ಮತ್ತು ನಗುವವರನ್ನು ಅಳಿಸಬಹುದು. ಬೇರೊಬ್ಬರ ಜೀವನದಲ್ಲಿ ಸಂತೋಷವನ್ನು ತುಂಬಬಹುದು. ಅದೇ ಇನ್ನೊಬ್ಬರ ಜೀವನದಲ್ಲಿ ದುಃಖದ ಪ್ರವಾಹವನ್ನು ತರಬಹುದು. ಮಾತುಗಳಲ್ಲಿ ಅಂತಹ ಜಾದು ಇರುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ನಿಮ್ಮ ಕಡೆಗೆ ಆಕರ್ಷಿತರಾಗುತ್ತಾರೆ. ಮಾತುಗಳ ಜಾದುವನ್ನು ತಿಳಿದವನು ಈ ಜಗತ್ತಿನಲ್ಲಿ ಇನ್ನೊಬ್ಬ ಮಹಾ ಮಾಂತ್ರಿಕ ಇರಲು ಸಾಧ್ಯವಿಲ್ಲ. ಜನರೊಂದಿಗೆ ಮಾತನಾಡುವುದು, ಅವರಿಂದ ನಿಮ್ಮ ಕೆಲಸವನ್ನು ಮಾಡಿಸಿಕೊಳ್ಳುವುದು ಒಂದು ಕಲೆ ಮತ್ತು ನೀವು ಈ ಕಲೆಯನ್ನು ಕಲಿಯಬೇಕು. ಇದರ ನಂತರ ನಿಮಗೆ ಬೇರೆ ಏನನ್ನು ಕಲಿಯುವ ಅಗತ್ಯವಿರುವುದಿಲ್ಲ. ನಿಮಗೆ ಮಾತನಾಡುವ ಕಲೆ ಮಾತ್ರ ತಿಳಿದಿರಬೇಕು. ಅದರ ನಂತರ ಪ್ರತಿ ಯಶಸ್ಸು ನಿಮ್ಮದಾಗುತ್ತದೆ. ನೀವು ಯಾರನ್ನು ಬೇಕಾದರೂ ನಿಮ್ಮ ಕಡೆಗೆ ಆಕರ್ಷಿಸಲು ಪ್ರಾರಂಭಿಸುತ್ತೀರಿ ಮತ್ತು ಈ ಮಾತನಾಡುವ ಕಲೆಯನ್ನು ಕಲಿಯಲು ನೀವು ಯಾವುದೇ ಹಣವನ್ನು ಖರ್ಚು ಮಾಡುವ ಅಗತ್ಯವಿಲ್ಲ. ನೀವು ನೋಡಿರಬಹುದು, ಹಲವರು ಬಹಳಷ್ಟು ಓದಿರುತ್ತಾರೆ, ಆದರೆ ಅವರಿಗೆ ಮಾತನಾಡುವ ಕಲೆ ಇರುವುದಿಲ್ಲ. ಇದರಿಂದಾಗಿ ಅವರು ತಮ್ಮ ಜೀವನದಲ್ಲಿ ಎಂದಿಗೂ ಯಶಸ್ವಿಯಾಗುವುದಿಲ್ಲ. ಮತ್ತು ಅದೇ ಸಮಯದಲ್ಲಿ ನೀವು ಓದುವುದರಲ್ಲಿ ಬಹಳ ದುರ್ಬಲರಾಗಿರುವ ಕೆಲವು ಜನರನ್ನು ನೋಡಿರಬಹುದು, ಆದರೆ ಅವರು ಮಾತನಾಡುವ ಕಲೆಯಲ್ಲಿ ನಿಪುಣರಾಗಿರುತ್ತಾರೆ ಮತ್ತು ಆ ಜನರು ತಮ್ಮ ಜೀವನದಲ್ಲಿ ಯಶಸ್ಸಿನ ಮೆಟ್ಟಿಲುಗಳನ್ನು ನಿರಂತರವಾಗಿ ಏರುತ್ತಾ ಹೋಗುತ್ತಾರೆ ಮತ್ತು ಅವರನ್ನು ತಡೆಯುವವರು ಯಾರೂ ಇರುವುದಿಲ್ಲ. ಮಾತನಾಡುವ ಕಲೆಯನ್ನು ಕಲಿಯುವುದು ಅಷ್ಟು ಕಷ್ಟವಲ್ಲ. ನಾವು ಕೆಲವು ಅಭ್ಯಾಸಗಳನ್ನು
ಮಾತುಗಳನ್ನು ಬದಲಾಯಿಸಬೇಕು ಮತ್ತು ನಮ್ಮ ದೃಷ್ಟಿಕೋನದಲ್ಲಿ ಕೆಲವು ಬದಲಾವಣೆಗಳನ್ನು ತರಬೇಕು. ನಿಮ್ಮ ಮಾತುಗಳ ಶಕ್ತಿಯನ್ನು ಕಡಿಮೆ ಅಂದಾಜು ಮಾಡಬೇಡಿ. ಕೇವಲ ಒಬ್ಬ ನಾಯಕನು ತನ್ನ ಮಾತಿನ ಕಲೆಯಿಂದ ಇಡೀ ದೇಶವನ್ನು ಹೇಗೆ ಆಳುತ್ತಾನೆ ಎಂದು ನೀವು ನೋಡಿರಬಹುದು. ನಮ್ಮ ಮಾತುಗಳಲ್ಲಿ ಅಷ್ಟೊಂದು ಶಕ್ತಿ ಇರುತ್ತದೆ. ಅದು ಒಳಗಿನಿಂದ ಸತ್ತಿರುವ ವ್ಯಕ್ತಿಯಲ್ಲಿಯೂ ಜೀವ ತುಂಬಬಹುದು, ಅವನಿಗೆ ಹೊಸ ಜೀವವನ್ನು ನೀಡಬಹುದು. ಆದ್ದರಿಂದ ಇಂದು ನಾವು ನಮ್ಮ ಮಾತುಗಳನ್ನು ಹೇಗೆ ಬಳಸಬಹುದು, ನಮ್ಮ ಮಾತುಗಳಿಂದ ಜೀವನದಲ್ಲಿ ಯಶಸ್ಸನ್ನು ಹೇಗೆ ಗಳಿಸಬಹುದು ಮತ್ತು ನಮ್ಮ ಮಾತುಗಳಿಂದ ಎಲ್ಲರನ್ನು ನಮ್ಮ ಕಡೆಗೆ ಹೇಗೆ ಆಕರ್ಷಿಸಬಹುದು ಎಂದು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ನೀವು ಈ 3 ಪ್ರಮುಖ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನೀವು ಮಾತುಗಳ ಬಾಣಗಳನ್ನು ಹಾರಿಸುವ ಬಗ್ಗೆ ಯೋಚಿಸಿದಾಗ ಮೊದಲು ನೀವು ಇದನ್ನು ಯೋಚಿಸಬೇಕು. ಈ ಬಾಣವನ್ನು ನಾನು ಯಾರ ಮೇಲೆ ಹಾರಿಸಲಿದ್ದೇನೆ ಮತ್ತು ಈ ಬಾಣವನ್ನು ನಾನು ಏಕೆ ಹಾರಿಸಲಿದ್ದೇನೆ ಮತ್ತು ಈ ಬಾಣದ ಪರಿಣಾಮ ಏನಾಗುತ್ತದೆ ಎಂದು ಚಾಣಾಕ್ಷತೆಯಿಂದ ನೀವು ಮೊದಲು ತಿಳಿದುಕೊಳ್ಳಬೇಕು. ಗೌತಮ ಬುದ್ಧರು ಮತ್ತೆ ಮುಂದೆ ಹೇಳುತ್ತಾರೆ, ಭಗವಂತ ನಮಗೆ 2 ಕಿವಿಗಳನ್ನು ಮತ್ತು 1 ಬಾಯಿಯನ್ನು ಕೊಟ್ಟಿದ್ದಾನೆ. ಇದರಿಂದ ನಾವು ಹೆಚ್ಚು ಕೇಳಬೇಕು ಮತ್ತು ಕಡಿಮೆ ಮಾತನಾಡಬೇಕು. ಮತ್ತು ಕಡಿಮೆ ಮಾತನಾಡುವವರಲ್ಲಿ ಯೋಚಿಸುವ ಮತ್ತು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಜಾಸ್ತಿ ಮಾತನಾಡುವವರಿಗಿಂತ ಹೆಚ್ಚಾಗಿರುತ್ತದೆ ಮತ್ತು ಅವರು ಯಾವುದೇ ಕೆಲಸದಲ್ಲಿ ತಮ್ಮ 100% ನೀಡಲು ಸಂಪೂರ್ಣವಾಗಿ ಸಮರ್ಥರಾಗಿರುತ್ತಾರೆ. ಆದ್ದರಿಂದ ನೀವು ಜೀವನದಲ್ಲಿ ಚಾಣಾಕ್ಷರಾಗಲು ಬಯಸಿದರೆ, ನಿಮ್ಮ ಮಾತುಗಳನ್ನು ಸರಿಯಾಗಿ ಬಳಸಲು ಬಯಸಿದರೆ ನೀವು ಈ 8 ವಿಷಯಗಳತ್ತ ಗಮನ ಹರಿಸಬೇಕು. ನೀವು ಈ 8 ವಿಷಯಗಳನ್ನು ಗಂಟು ಹಾಕಿಕೊಳ್ಳಬೇಕು ಮತ್ತು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಹೌದು, ಒಂದು ವಿಷಯವನ್ನು ಖಂಡಿತ ನೆನಪಿನಲ್ಲಿಡಿ. ಬುದ್ಧಿವಂತಿಕೆಯಿಂದ ಮಾತನಾಡುವುದು ಎಂದರೆ ನೀವು ಸ್ವಾರ್ಥಿಯಾಗಬೇಕು ಮತ್ತು ಬೇರೆಯವರನ್ನು ದುರುಪಯೋಗಪಡಿಸಿಕೊಳ್ಳಬೇಕು ಎಂದರ್ಥವಲ್ಲ. ಸ್ನೇಹಿತರೆ, ನಾವು ಚಾಣಾಕ್ಷತೆಯಿಂದ ಮಾತನಾಡುವುದನ್ನು ಕಲಿಯಬೇಕು. ಇದರಿಂದ ನಮಗೆ ಮತ್ತು ಇತರರಿಗೂ ಲಾಭವಾಗಬೇಕು. ಬೇರೆಯವರನ್ನು ದುರುಪಯೋಗಪಡಿಸಿಕೊಳ್ಳಬಾರದು ಮತ್ತು ಅವರನ್ನು ಸಿಕ್ಕಾಕಿಸಬಾರದು. ಬದಲಿಗೆ ನಾವು ಜನರೊಂದಿಗೆ ಎಷ್ಟು ಚೆನ್ನಾಗಿ ಮಾತನಾಡುತ್ತೇವೆಯೋ ಅಷ್ಟೇ ಜನರು ನಮ್ಮನ್ನು ಇಷ್ಟಪಡುತ್ತಾರೆ, ನಮ್ಮನ್ನು ಗೌರವಿಸುತ್ತಾರೆ ಮತ್ತು ನಮ್ಮ ಮಾತುಗಳನ್ನು ಬಹಳ ಗಮನವಿಟ್ಟು ಕೇಳುತ್ತಾರೆ ಮತ್ತು ಈ ಸಮಾಜದಲ್ಲಿ ನಮ್ಮ ಗೌರವ ಮತ್ತು ಹೆಮ್ಮೆ ಹೆಚ್ಚಾಗುತ್ತದೆ. ಆದ್ದರಿಂದ ಈ ಸಮಾಜದಲ್ಲಿ ಬದುಕಲು ಬಯಸಿದರೆ ಈ ಸಮಾಜಕ್ಕೆ ಅನುಗುಣವಾಗಿ ಯೋಚಿಸಿ ಮತ್ತು ಚಾಣಾಕ್ಷತೆಯಿಂದ ಮಾತನಾಡುವುದನ್ನು ಕಲಿಯಬೇಕು. ನಂತರ ಬುದ್ಧರು ಆ ವ್ಯಕ್ತಿಗೆ ಮೊದಲನೇ ವಿಷಯವನ್ನು ಹೇಳುತ್ತಾರೆ, ನಿಮ್ಮ ಮಾತುಗಳನ್ನು ಕಡಿಮೆ ಪದಗಳಲ್ಲಿ ವ್ಯಕ್ತಪಡಿಸಲು ಕಲಿಯಿರಿ. ಏಕೆಂದರೆ ಬುದ್ಧಿವಂತಿಕೆ ಎಂದರೆ ವಿಷಯಗಳನ್ನು ಸರಳಗೊಳಿಸುವುದು. ನೀವು ನಿಮ್ಮ ಮಾತುಗಳನ್ನು ಇನ್ನೊಬ್ಬ ವ್ಯಕ್ತಿಗೆ ಕಡಿಮೆ ಪದಗಳಲ್ಲಿ ವಿವರಿಸಲು ಸಾಧ್ಯವಾಗದಿದ್ದರೆ ಅವನು ನಿಮ್ಮ ಮಾತುಗಳನ್ನು ಕೇಳಲು ಇಷ್ಟಪಡುವುದಿಲ್ಲ. ನಿಮ್ಮ ಮಾತುಗಳು ಅವನಿಗೆ ಬೇಸರ ತರಿಸುತ್ತವೆ ಮತ್ತು ಅವನು ನಿಮ್ಮಿಂದ ದೂರ ಹೋಗಲು ಪ್ರಾರಂಭಿಸುತ್ತಾನೆ. ನಿಮ್ಮ ಸುತ್ತಮುತ್ತಲಿನ ಯಾರಾದರೂ ತಮ್ಮ ಮಾತುಗಳನ್ನು ಬಹಳಷ್ಟು ಸುತ್ತಿ ಬಳಸಿ ಅತಿಯಾಗಿ ಹೇಳುವವರನ್ನು ನೀವು ನೋಡಿರಬಹುದು. ಅಂತಹ ವ್ಯಕ್ತಿಯ ಬಗ್ಗೆ ನಿಮಗೆ ಹೇಗೆ ಅನಿಸುತ್ತದೆಯೋ ಅದೇ ರೀತಿಯಲ್ಲಿ ಎದುರಿನ ವ್ಯಕ್ತಿಗೂ ನಿಮ್ಮ ಬಗ್ಗೆ ಅನಿಸುತ್ತದೆ. ಏಕೆಂದರೆ ಇತ್ತೀಚೆಗೆ ಜನರು ಮಾತುಗಳನ್ನು ಸುತ್ತಿ ಬಳಸಿಯೇ ಹೇಳುತ್ತಾರೆ. ಅವರಿಗೆ ನೇರವಾಗಿ ಮಾತನಾಡುವುದು ಇಷ್ಟವಾಗುವುದಿಲ್ಲ. ಆದರೆ ಅವರು ತಮ್ಮ ಮಾತುಗಳನ್ನು ಇನ್ನಷ್ಟು ಕಷ್ಟಕರವಾಗಿಸುತ್ತಿದ್ದಾರೆ ಎಂದು ಮರೆತು ಬಿಡುತ್ತಾರೆ. ಇದರಿಂದಾಗಿ ಅವರ ಮಾತುಗಳಲ್ಲಿ ಯಾರೂ ಆಸಕ್ತಿ ತೋರಿಸುವುದಿಲ್ಲ. ಹಾಗಾಗಿ ನಿಮ್ಮ ಮಾತುಗಳನ್ನು ಕಡಿಮೆ ಪದಗಳಲ್ಲಿ ಜನರಿಗೆ ತಲುಪಿಸಲು ನೀವು ಖಂಡಿತ ಗಮನ ಹರಿಸಬೇಕು. ಹಾಗೂ ಇದೇ ಬುದ್ಧಿವಂತಿಕೆ. ಏಕೆಂದರೆ ಇಂದಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ
ನಿಮ್ಮ ದೊಡ್ಡ ದೊಡ್ಡ ಮಾತುಗಳನ್ನು ಕೇಳಲು ಅಷ್ಟು ಸಮಯವಿಲ್ಲ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಕೆಲಸಗಳಿವೆ. ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ತಮ್ಮ ಜೀವನದಲ್ಲಿ ನಿರತರಾಗಿದ್ದಾರೆ ಮತ್ತು ನೀವು ನಿಮ್ಮ ಸಮಯವನ್ನು ಏಕೆ ವ್ಯರ್ಥ ಮಾಡುತ್ತೀರಾ? ನೀವು ಯಾವುದೇ ವಿಷಯವನ್ನು ಕೇವಲ 1 ನಿಮಿಷದಲ್ಲಿ ಹೇಳಬಹುದಾದರೆ ಅದಕ್ಕಾಗಿ ನೀವು ಅರ್ಧ ಗಂಟೆ ಏಕೆ ತೆಗೆದುಕೊಳ್ಳುತ್ತಿದ್ದೀರಾ? ನೀವು ಹೆಚ್ಚು ಹೇಳಿದಷ್ಟು ನೀವು ಕೀಳಾಗಿ ಕಾಣುವಿರಿ ಮತ್ತು ನೀವು ಕಡಿಮೆ ಪದಗಳಲ್ಲಿ ನಿಮ್ಮ ಮಾತುಗಳನ್ನು ಜನರಿಗೆ ತಲುಪಿಸಿದಷ್ಟು ಜನರು ನಿಮ್ಮನ್ನು ಹೆಚ್ಚು ಗಮನವಿಟ್ಟು ಕೇಳಲು ಮತ್ತು ಅರ್ಥ ಮಾಡಿಕೊಳ್ಳಲು ಇಷ್ಟಪಡುತ್ತಾರೆ. ನಂತರ ಬುದ್ಧರು ಆ ವ್ಯಕ್ತಿಗೆ 2ನೇ ವಿಷಯವನ್ನು ಹೇಳುತ್ತಾರೆ. ಇತರರ ಹೃದಯ ಗೆಲ್ಲಲು ಕಲಿಯಿರಿ. ನೀವು ಜನರೊಂದಿಗೆ ಇದ್ದಾಗ ಅವರಿಗೆ ಸಂತೋಷವಾಗುವಂತೆ ಮಾಡಿ. ನಿಮಗೆ ಬೇರೆಯವರಿಂದ ನಿಮ್ಮ ಕೆಲಸ ಮಾಡಿಸಿಕೊಳ್ಳಬೇಕಾದರೆ ಅವರಿಗೆ ಸ್ವಲ್ಪ ಹೊಗಳಿಕೆ ನೀಡಿ. ಏಕೆಂದರೆ ಇತ್ತೀಚೆಗೆ ಪ್ರತಿಯೊಬ್ಬರು ತಮ್ಮ ಹೊಗಳಿಕೆಯನ್ನು ಕೇಳಲು ಬಯಸುತ್ತಾರೆ. ಹೌದು, ಹೊಗಳಿಕೆ ಮಾಡುವಾಗ ಈ ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಬೇರೆಯವರಿಗೆ ನೀವು ನಿಜವಾಗಿಯೂ ಹೊಗಳಿಕೆ ಮಾಡುತ್ತಿಲ್ಲ, ಅವರನ್ನು ಹಾಸ್ಯ ಮಾಡುತ್ತಿದ್ದೀರಿ ಎಂದು ಅವರಿಗೆ ಅನಿಸಬಾರದು. ಉದಾಹರಣೆಗೆ, ಒಬ್ಬ ವ್ಯಕ್ತಿಯು ಕಪ್ಪಗಿದ್ದರೆ ನೀವು ಅವನ ಬಳಿಗೆ ಹೋಗಿ ನೀನು ಬಹಳ ಸುಂದರವಾಗಿ ಕಾಣುತ್ತಿದ್ದೀಯ ಎಂದು ಹೇಳಿದರೆ ಅವನು ನಿಮ್ಮ ಮೇಲೆ ಕೋಪಗೊಳ್ಳುತ್ತಾನೆ. ಅದರ ಬದಲಿಗೆ ನೀವು ಅವನೊಂದಿಗೆ ಹೀಗೆ ಮಾತನಾಡಿ, ಅರೆ ಸ್ನೇಹಿತ, ಇಂದು ನೀನು ಬಹಳ ಚೆನ್ನಾಗಿ ಕಾಣುತ್ತಿದ್ದೀಯಾ ಎಂದು ಹೇಳಿದರೆ ಅವನು ನಿಮ್ಮ ಮಾತನ್ನು ಖಂಡಿತ ಕೇಳುತ್ತಾನೆ ಮತ್ತು ಅವನಿಗೆ ಅದನ್ನು ಕೇಳಿ ಬಹಳ ಚೆನ್ನಾಗಿ ಅನಿಸುತ್ತದೆ. ಆದ್ದರಿಂದ ಮೊದಲು ಅವರಿಗೆ ಬೇಕಾದದ್ದನ್ನು ನೀಡಿ, ನಂತರ ನಿಮಗೆ ಬೇಕಾದದ್ದನ್ನು ನೀಡಲು ಅವರು ತಾನಾಗಿಯೇ ಸಿದ್ಧರಾಗುತ್ತಾರೆ. ನಂತರ ಬುದ್ಧರು 3ನೆಯ ವಿಷಯವನ್ನು ಆ ವ್ಯಕ್ತಿಗೆ ಹೇಳುತ್ತಾರೆ. ಏನೇ ಮಾತನಾಡಿದರೂ ಆತ್ಮವಿಶ್ವಾಸದಿಂದ ಮಾತನಾಡಿ. ನೀವು ಮಾತನಾಡುವಾಗ ಎಂದಿಗೂ ನಾಚಿಕೆ ಪಡಬೇಡಿ. ನಿಮ್ಮ ಮಾತನ್ನು ಪೂರ್ಣ ಆತ್ಮವಿಶ್ವಾಸದಿಂದ ಮಾತನಾಡಿ. ನಮ್ಮಲ್ಲಿ ಹಲವರು ತಮ್ಮ ಮಾತನ್ನು ಇಡಲು ನಾಚಿಕೆ ಪಡುತ್ತಾರೆ ಎಂದು ನೀವು ನೋಡಿರಬಹುದು. ಅವರು ಆ ವಿಷಯದ ಬಗ್ಗೆ ಹೆಚ್ಚು ಮಾಹಿತಿ ಹೊಂದಿದ್ದರೂ ಸಹ ಅವರು ಜನರೊಂದಿಗೆ ಆ ವಿಷಯದ ಬಗ್ಗೆ ಮಾತನಾಡಲು ನಾಚಿಕೆ ಪಡುತ್ತಾರೆ. ಇದರಿಂದಾಗಿ ಜನರು ಅವರ ಮಾತುಗಳನ್ನು ನಂಬುವುದಿಲ್ಲ. ಅವರಿಗೆ ಇವರ ಬಗ್ಗೆ ಏನು ತಿಳಿದಿಲ್ಲವೆಂದು ಅನಿಸುತ್ತದೆ ಮತ್ತು ಅವರು ನಿಮ್ಮ ಮಾತುಗಳಲ್ಲಿ ಆಸಕ್ತಿ ತೋರಿಸುವುದಿಲ್ಲ ಮತ್ತು ಅವರು ನಿಮ್ಮ ಮಾತುಗಳನ್ನು ಸುಳ್ಳು ಎಂದು ಭಾವಿಸಲು ಪ್ರಾರಂಭಿಸುತ್ತಾರೆ. ಆದ್ದರಿಂದ ನೀವು ಯಾರಿಗೆ ಏನು ಹೇಳುತ್ತಿದ್ದೀರಿ ಮತ್ತು ಏಕೆ ಹೇಳುತ್ತಿದ್ದೀರಿ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಹಾಗೂ ನೀವು ಯಾರಿಗಾದರೂ ಏನಾದರೂ ಹೇಳುತ್ತಿರುವಾಗ ಆ ವಿಷಯವನ್ನು ಪೂರ್ಣ ಆತ್ಮವಿಶ್ವಾಸದಿಂದ ಹೇಳಿದರೆ ಎದುರಿನ ವ್ಯಕ್ತಿಯ ಮೇಲೆ ನಿಮ್ಮ ಮಾತುಗಳ ಪರಿಣಾಮ ಖಂಡಿತ ಬೀಳುತ್ತದೆ. ಏಕೆಂದರೆ ಆತ್ಮವಿಶ್ವಾಸದಲ್ಲಿಯೇ ಜನರು ನಿಮ್ಮ ಮಾತುಗಳನ್ನು ನಂಬುವ ಶಕ್ತಿ ಇದೆ. ನಿಮ್ಮ ಮಾತುಗಳಿಂದಲೇ ಪ್ರಭಾವಿತರಾಗುತ್ತಾರೆ. ಆದರೆ ನೀವು ನಿಮ್ಮ ಮಾತನ್ನು ಇಡಲು ನಾಚಿಕೆ ಪಡುತ್ತಿದ್ದರೆ ನೀವು ಎಂದಿಗೂ ಇನ್ನೊಬ್ಬ ವ್ಯಕ್ತಿಯ ಮೇಲೆ ನಿಮ್ಮ ಪ್ರಭಾವವನ್ನು ಬೀರಲು ಸಾಧ್ಯವಿಲ್ಲ. ಆದ್ದರಿಂದ ನೀವು ಯಾರೊಂದಿಗಾದರೂ ಮಾತನಾಡುವಾಗ ನಿಮ್ಮ ಮಾತುಗಳನ್ನು ಆತ್ಮವಿಶ್ವಾಸದಿಂದ ಇಡಿ. ಮುಂದೆ ಬುದ್ಧರು ಆ ವ್ಯಕ್ತಿಗೆ 4ನೇ ವಿಷಯವನ್ನು ಹೇಳುತ್ತಾರೆ. ನಿಮ್ಮ ಮಾತುಗಳಲ್ಲಿ ಮತ್ತು ವಾಕ್ಯಗಳಲ್ಲಿ ಭಾವನೆಗಳನ್ನು ತುಂಬಲು ಪ್ರಯತ್ನಿಸಿ. ಏಕೆಂದರೆ ನಿಮ್ಮ ಮಾತುಗಳಲ್ಲಿ ನಿಮ್ಮ ವಾಕ್ಯಗಳಲ್ಲಿ ಭಾವನೆಗಳು ಇಲ್ಲದಿದ್ದರೆ ಅವು ಜನರ ಹೃದಯವನ್ನು ಹೇಗೆ ತಲುಪಲು ಸಾಧ್ಯ? ಮತ್ತು ನಿಮ್ಮ ಮಾತುಗಳಲ್ಲಿ ನಿಮ್ಮ ವಾಕ್ಯಗಳಲ್ಲಿ ಭಾವನೆಗಳು ಸೇರಿದಾಗ ಅವು ಸುಲಭವಾಗಿ ಜನರ ಹೃದಯವನ್ನು ತಲುಪುತ್ತವೆ. ಆದ್ದರಿಂದ ನೀವು ನಿಮ್ಮ ಧ್ವನಿಯನ್ನು ಆ ವಾತಾವರಣಕ್ಕೆ ಅನುಗುಣವಾಗಿ ಇಡಬೇಕು. ನಿಮಗೆ ಯಾವುದಾದರೂ ವಾಕ್ಯದಲ್ಲಿ ಯಾವುದಾದರೂ ಪರಿಸ್ಥಿತಿಯಲ್ಲಿ ದುಃಖ ಪಡಬೇಕು ಎಂದು ಅನಿಸಿದರೆ ನಿಮ್ಮ ಧ್ವನಿಯಲ್ಲಿ ಆ ಮೃದುತ್ವ ಇರಬೇಕು ಮತ್ತು ಎದುರಿನ ವ್ಯಕ್ತಿ ಸಂತೋಷವಾಗಿದ್ದಾನೆ ಮತ್ತು ಅವನು ಸಂತೋಷದಿಂದ ನಿಮ್ಮ ಮಾತುಗಳನ್ನು ಕೇಳಬಹುದು ಎಂದು ನಿಮಗೆ ಅನಿಸಿದರೆ ನೀವು ಅವರೊಂದಿಗೆ ಸಂತೋಷದಿಂದಲೂ ಮಾತನಾಡಬಹುದು. ಮತ್ತು ಇನ್ನೊಂದೆಡೆ ಯಾರಾದರೂ ದುಃಖಿತರಾಗಿದ್ದರೆ ಮತ್ತು ಅವರ ಮನಸ್ಸನ್ನು ಶಾಂತಗೊಳಿಸಬೇಕು ಎಂದು ನಿಮಗೆ ಅನಿಸಿದರೆ ನೀವು ಅವರ ಮನಸ್ಸನ್ನು ಶಾಂತಗೊಳಿಸುವ ಮಾತುಗಳನ್ನು, ಅಂದರೆ ನಿಮ್ಮ ಧ್ವನಿಯಲ್ಲಿ ಮೃದುತ್ವ ಇರಬೇಕು. ಇದರಿಂದ ನಿಮ್ಮ ಮನಸ್ಸಿನ ಮಾತು, ನಿಮ್ಮ ಭಾವನೆಗಳು ಅವರ ಹೃದಯವನ್ನು ತಲುಪಬಹುದು ಮತ್ತು ಅವರು ನಿಮ್ಮ ಮಾತನ್ನು ಕೇಳಲು ಆಸಕ್ತಿ ತೋರಿಸುತ್ತಾರೆ. ಏಕೆಂದರೆ ನೀವು ಯಾರೊಬ್ಬರ ನೋವನ್ನು ಹಂಚಿಕೊಂಡಾಗ ಎದುರಿನ ವ್ಯಕ್ತಿಗೆ
ಬಹಳ ಚೆನ್ನಾಗಿ ಅನಿಸುತ್ತದೆ ಮತ್ತು ಅಂತಹ ಸಮಯದಲ್ಲಿ ನಿಮ್ಮ ಭಾವನೆಗಳು, ನಿಮ್ಮ ಮಾತುಗಳು ಮತ್ತು ನಿಮ್ಮ ವಾಕ್ಯಗಳೇ ಹೆಚ್ಚು ಮಹತ್ವ ಪಡೆಯುತ್ತವೆ. ಮಾತುಗಳು, ವಾಕ್ಯಗಳು ಎಲ್ಲವೂ ಒಂದೇ ಆಗಿರುತ್ತವೆ, ಆದರೆ ಅವುಗಳನ್ನು ಹೇಳುವ ವಿಧಾನ ಮಾತ್ರ ವಿಭಿನ್ನವಾಗಿರುತ್ತದೆ. ಉದಾಹರಣೆಗೆ, ನಿಮ್ಮ ಸಂಗಾತಿಗೆ ನೀವು ಪ್ರೀತಿಯಿಂದ ನಾನು ನಿನ್ನನ್ನು ಎಂದಿಗೂ ಬಿಡುವುದಿಲ್ಲವೆಂದು ಹೇಳುತ್ತೀರಿ ಮತ್ತು ಕೋಪದಿಂದ ಇದೇ ಮಾತನ್ನು ನಾನು ನಿನ್ನನ್ನು ಬಿಡುವುದಿಲ್ಲವೆಂದು ಹೇಳಿದರೆ ಈ ಎರಡು ಮಾತುಗಳ ಅರ್ಥ ಒಂದೇ, ಆದರೆ ಹೇಳುವ ವಿಧಾನ ಬದಲಾಗಿದೆ. ಮಾತುಗಳು ಪ್ರತಿಯೊಬ್ಬರ ಬಳಿಯೂ ಇರುತ್ತವೆ, ಆದರೆ ಮಾತುಗಳನ್ನು ಸರಿಯಾಗಿ ಬಳಸುವುದೇ ಬುದ್ಧಿವಂತಿಕೆ. ಯಾರು ತಮ್ಮ ಮಾತುಗಳಲ್ಲಿ, ತಮ್ಮ ವಾಕ್ಯಗಳಲ್ಲಿ ಭಾವನೆಗಳನ್ನು ಸೇರಿಸಲು ಸಾಧ್ಯವಾಗುತ್ತಾರೋ ಅವರೇ ಜನರ ಹೃದಯವನ್ನು ಆಳಲು ಸಾಧ್ಯವಾಗುತ್ತದೆ. ಮುಂದೆ ಆ ವ್ಯಕ್ತಿಗೆ 5ನೇ ವಿಷಯವನ್ನು ಬುದ್ಧರು ಹೇಳುತ್ತಾರೆ. ಯಾವಾಗಲೂ ಯಾರೊಂದಿಗಾದರೂ ಮಾತನಾಡುವಾಗ ಅವರ ಕಣ್ಣುಗಳಲ್ಲಿ ಕಣ್ಣಿಟ್ಟು ಮಾತನಾಡಿ, ಏಕೆಂದರೆ ನೀವು ಮಾತನಾಡುವಾಗ ಜನರ ಕಣ್ಣುಗಳಿಂದ ತಪ್ಪಿಸಿಕೊಂಡರೆ, ಎದುರಿನ ವ್ಯಕ್ತಿಯಿಂದ ಮರೆಮಾಚಿ ಮಾತನಾಡಿದರೆ ನೀವು ಅವರಿಂದ ಏನಾದರೂ ಮರೆಮಾಡುತ್ತಿದ್ದೀರಿ, ನೀವು ಸುಳ್ಳು ಹೇಳುತ್ತಿದ್ದೀರಿ ಎಂದು ಅವರಿಗೆ ಅನಿಸುತ್ತದೆ. ಹಾಗಾಗಿ ಅವರು ನಿಮ್ಮ ಮಾತುಗಳಲ್ಲಿ ಆಸಕ್ತಿ ತೋರಿಸುವುದಿಲ್ಲ ಮತ್ತು ನಿಮ್ಮ ಮಾತುಗಳನ್ನು ನಂಬುವುದಿಲ್ಲ. ಮತ್ತು ಅದೇ ಸಮಯದಲ್ಲಿ ನೀವು ಪೂರ್ಣ ಆತ್ಮವಿಶ್ವಾಸದಿಂದ ಇನ್ನೊಬ್ಬ ವ್ಯಕ್ತಿಯ ಕಣ್ಣುಗಳಲ್ಲಿ ಕಣ್ಣಿಟ್ಟು ಸುಳ್ಳು ಹೇಳಿದರೂ ಸಹ ಅವರು ನಿಮ್ಮ ಮಾತುಗಳನ್ನು ನಂಬುತ್ತಾರೆ ಮತ್ತು ನಿಮ್ಮ ಮಾತುಗಳಲ್ಲಿ ಆಸಕ್ತಿ ತೋರಿಸುತ್ತಾರೆ. ಹಾಗಾಗಿ ರಾಜನಂತೆ ಮಾತನಾಡಿ ಮತ್ತು ಗುಲಾಮನಂತೆ ಕೆಲಸ ಮಾಡಿ. ಇಲ್ಲಿ ರಾಜನಂತೆ ಮಾತನಾಡು, ಗುಲಾಮನಂತೆ ಕೆಲಸ ಮಾಡು ಎಂಬ ಈ ವಾಕ್ಯದ ಅರ್ಥವು ಮಾತನಾಡುವಾಗ ದೃಢವಾಗಿ ಮತ್ತು ಆತ್ಮವಿಶ್ವಾಸದಿಂದ ಇರಬೇಕು, ಆದರೆ ಕೆಲಸ ಮಾಡುವಾಗ ವಿನಮ್ರವಾಗಿ ಮತ್ತು ಕಠಿಣವಾಗಿರಬೇಕು ಎಂಬುದು ಅರ್ಥವಾಗಿದೆ. ಮುಂದೆ ಬುದ್ಧರು ಆ ವ್ಯಕ್ತಿಗೆ 6ನೇ ವಿಷಯವನ್ನು ಹೇಳುತ್ತಾರೆ. ಕಡಿಮೆ ಮಾತನಾಡಿ ಮತ್ತು ಮುಖ್ಯವಾದದ್ದನ್ನು ಮಾತ್ರ ಮಾತನಾಡಿ. ಅಂದರೆ ನಿಮ್ಮ ಮಾತನಾಡುವ ಶೈಲಿಯನ್ನು ಸುಧಾರಿಸಿಕೊಳ್ಳಿ. ತುಂಬಾ ನಿಧಾನವಾಗಿ ಮಾತನಾಡಬೇಡಿ ಮತ್ತು ತುಂಬಾ ವೇಗವಾಗಿಯೂ ಮಾತನಾಡಬೇಡಿ. ನಿಮ್ಮ ಮಾತುಗಳನ್ನು ಸರಿಯಾಗಿ ಮತ್ತು ಸ್ಪಷ್ಟವಾಗಿ ಉಚ್ಚರಿಸಿ. ನೀವು ತುಂಬಾ ಬೇಗ ಮಾತನಾಡಿದರೆ ಜನರಿಗೆ ಏನು ಕೂಡ ಅರ್ಥವಾಗುವುದಿಲ್ಲ ಮತ್ತು ನೀವು ತುಂಬಾ ನಿಧಾನವಾಗಿ ಮಾತನಾಡಿದರೆ ಜನರು ನಿಮ್ಮಿಂದ ಬೇಸರಗೊಳ್ಳುತ್ತಾರೆ ಮತ್ತು ನಿಮ್ಮ ಮಾತುಗಳಲ್ಲಿ ಸ್ವಲ್ಪವೂ ಆಸಕ್ತಿ ತೋರಿಸುವುದಿಲ್ಲ. ನೀವು ತುಂಬಾ ಜೋರಾಗಿ ಮಾತನಾಡಿದರೆ ಜನರಿಗೆ ನಿಮ್ಮ ಧ್ವನಿ ಇಷ್ಟವಾಗುವುದಿಲ್ಲ ಮತ್ತು ನೀವು ತುಂಬಾ ನಿಧಾನವಾಗಿ ಮಾತನಾಡಿದರೆ ನಿಮ್ಮ ಧ್ವನಿ ಜನರಿಗೆ ತಲುಪುವುದಿಲ್ಲ ಮತ್ತು ನಿಮ್ಮ ಮಾತುಗಳ ಪರಿಣಾಮವು ಬೀರುವುದಿಲ್ಲ. ಹಾಗಾಗಿ ನಿಮ್ಮ ಮಾತುಗಳನ್ನು ಸ್ಪಷ್ಟವಾಗಿ ಮತ್ತು ಶುಭ್ರವಾಗಿ ಇಡಿ. ಇದರಿಂದ ಜನರಿಗೆ ಅವು ಚೆನ್ನಾಗಿ ಅರ್ಥವಾಗುತ್ತವೆ. ಏಕೆಂದರೆ ಸಾಮಾನ್ಯವಾಗಿ ಕಂಡುಬಂದಿರುವುದು ಏನೆಂದರೆ, ಯಾರಾದರೂ ಮಾತನಾಡಲು ಪ್ರಾರಂಭಿಸಿದಾಗ ಮೊದಲ 90% ಜನರು ಅವರನ್ನು ಕೇಳಲು ಇಷ್ಟಪಡುತ್ತಾರೋ ಇಲ್ಲವೋ ಎಂಬುದನ್ನು ಹೇಳುತ್ತವೆ ಮತ್ತು ಅದು ಆ ವ್ಯಕ್ತಿ ಒಬ್ಬ ನುರಿತ ವ್ಯಕ್ತಿಯೇ ಅಥವಾ ಇಲ್ಲವೇ ಎಂಬುದನ್ನು ಸಹ ಹೇಳುತ್ತದೆ. ಮತ್ತು ನೀವು 90% ಜನರನ್ನು ನಿಮ್ಮ ಮಾತುಗಳಲ್ಲಿ ಹಿಡಿದಿಡಲು ಸಾಧ್ಯವಾದರೆ ಮತ್ತು ಜನರು ನಿಮ್ಮ ಮಾತುಗಳಲ್ಲಿ 90% ಆಸಕ್ತಿ ಹೊಂದಿದ್ದರೆ ಜನರು ನಿಮ್ಮ ಮಾತುಗಳನ್ನು ಕೇಳಲು ಬಯಸುತ್ತಾರೆ, ನಿಮ್ಮ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ ಮತ್ತು ನಿಮ್ಮೊಂದಿಗೆ ಸಂಪರ್ಕ ಸಾಧಿಸಲು ಸಹ ಬಳಸುತ್ತಾರೆ ಎಂದರ್ಥ. ಆದರೆ ಸಾಮಾನ್ಯವಾಗಿ ಕಂಡು ಬಂದಿರುವುದು ಏನೆಂದರೆ, ಕೆಲವರು ತುಂಬಾ ಜೋರಾಗಿ ಮಾತನಾಡುತ್ತಾರೆ ಮತ್ತು ಕೆಲವರು ತುಂಬಾ ನಿಧಾನವಾಗಿ ಮಾತನಾಡುತ್ತಾರೆ. ಇದರಿಂದ ಅವರ ಮಾತುಗಳು ಅರ್ಥವಾಗುವುದಿಲ್ಲ. ಹಾಗಾಗಿ ಮಾತುಗಳನ್ನು ಸ್ಪಷ್ಟವಾಗಿ ಇಡಿ. ನಿಮ್ಮ ಆಲೋಚನೆಗಳು ಎದುರಿನ ವ್ಯಕ್ತಿಗೆ ತಲುಪುವಷ್ಟು ಧ್ವನಿಯಲ್ಲಿ ನೀವು ಮಾತನಾಡಬೇಕು. ನಂತರ ಬುದ್ಧರು ಆ ವ್ಯಕ್ತಿಗೆ 7ನೇ ವಿಷಯವನ್ನು ಹೇಳುತ್ತಾರೆ. ಜನರಿಗೆ ಸಹಾಯ ಮಾಡಲು ಕಲಿಯಿರಿ. ನೀವು ಬೇರೆಯವರಿಗೆ ನಿಸ್ವಾರ್ಥವಾಗಿ ಸಹಾಯ ಮಾಡಿದಾಗ ಎದುರಿನ ವ್ಯಕ್ತಿಯು ನಿಮಗೆ ಸಹಾಯ ಮಾಡಲು ಖಂಡಿತ ಸಿದ್ಧನಾಗಿರುತ್ತಾನೆ. ನಿಮಗೆ ಯಾವಾಗ ಅಗತ್ಯವಿದೆಯೋ ಅವರು ನಿಮಗೆ ಖಂಡಿತ ಸಹಾಯ ಮಾಡುತ್ತಾರೆ, ಏಕೆಂದರೆ ನೀವು ಕಷ್ಟದ ಸಮಯದಲ್ಲಿ ಅವರೊಂದಿಗೆ ನಿಂತಿದ್ದೀರಿ ಮತ್ತು ಅವರು ಕೂಡ ಕಷ್ಟದ ಸಮಯದಲ್ಲಿ ನಿಮ್ಮೊಂದಿಗೆ ನಿಲ್ಲಲು ಯಾವಾಗಲೂ ಸಿದ್ಧರಾಗಿರುತ್ತಾರೆ.
ಮಾಡುತ್ತಾರೆ. ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳನ್ನು ನೋಡಿರಬಹುದು. ಅವರ ಮನಸ್ಸು ಸಂಪೂರ್ಣವಾಗಿ ಶುದ್ಧವಾಗಿರುತ್ತದೆ. ಅವರ ಮನಸ್ಸಿನಲ್ಲಿ ಯಾವುದೇ ಸ್ವಾರ್ಥವಿರುವುದಿಲ್ಲ ಮತ್ತು ಅವರಿಗೆ ಏನಾದರೂ ಬೇಕಾದಾಗ ನೀವು ಅವರಿಗೆ ಯಾವುದೇ ಕೆಲಸವನ್ನು ಹೇಳಿದರೆ ಅವರು ಆ ಕೆಲಸವನ್ನು ತಕ್ಷಣವೇ ಮಾಡುತ್ತಾರೆ. ಆದ್ದರಿಂದ ನಿಸ್ವಾರ್ಥ ಭಾವದಿಂದ ಜನರಿಗೆ ಸಹಾಯ ಮಾಡಲು ಕಲಿಯಿರಿ. ಇದರಿಂದ ನಿಮ್ಮ ಮನಸ್ಸಿಗೂ ಶಾಂತಿ ಸಿಗುತ್ತದೆ ಮತ್ತು ನೀವು ಸಮಾಧಾನವನ್ನು ಅನುಭವಿಸುತ್ತೀರಿ. ಜೊತೆಗೆ ನಿಮ್ಮ ಯೋಚಿಸುವ ಮತ್ತು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವು ಹೆಚ್ಚಾಗಲು ಪ್ರಾರಂಭಿಸುತ್ತದೆ. ನಂತರ ಬುದ್ಧರು 8ನೇ ಮತ್ತು ಕೊನೆಯ ವಿಷಯವನ್ನು ಆ ವ್ಯಕ್ತಿಗೆ ಹೇಳುತ್ತಾರೆ. ಜನರು ಕೇಳುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ನೀವು ಯಾವುದೇ ಮಾತನ್ನು ಹೇಳುತ್ತಿರುವಾಗ ಎದುರಿನ ವ್ಯಕ್ತಿ ನಿಮ್ಮ ಮಾತನ್ನು ಕತ್ತರಿಸಿ ಬೇರೆ ಏನಾದರೂ ಹೇಳಲು ಪ್ರಾರಂಭಿಸುವುದನ್ನು ನೀವು ನೋಡಿರಬಹುದು ಮತ್ತು ಕೆಲವರು ತಮ್ಮ ಮಾತುಗಳನ್ನು ತಮ್ಮಲ್ಲೇ ಇಟ್ಟುಕೊಳ್ಳುತ್ತಾರೆ. ಅವರು ತಮ್ಮ ಮಾತುಗಳನ್ನೇ ಅತಿಯಾಗಿ ಹೇಳುತ್ತಾ ಹೋಗುತ್ತಾರೆ. ಅವರು ಇತರರನ್ನು ಕೇಳಲು ಸಹ ಇಷ್ಟಪಡುವುದಿಲ್ಲ, ಆದರೆ ಅವರು ಒಂದು ವಿಷಯವನ್ನು ಮರೆತು ಬಿಡುತ್ತಾರೆ. ಯಶಸ್ವಿ ವ್ಯಕ್ತಿ ಹೆಚ್ಚು ಹೆಚ್ಚು ಕೇಳುತ್ತಾನೆ, ಯೋಚಿಸುತ್ತಾನೆ, ಅರ್ಥ ಮಾಡಿಕೊಳ್ಳುತ್ತಾನೆ ಮತ್ತು ಅದರ ನಂತರವೇ ಉತ್ತರಿಸುತ್ತಾನೆ, ಏಕೆಂದರೆ ಸಂಪೂರ್ಣವಾಗಿ ಕೇಳಿದ ನಂತರ ಮಾತನಾಡುವವನಿಗೆ ಹೆಚ್ಚು ಗೌರವ ಸಿಗುತ್ತದೆ ಎಂದು ಹೇಳುತ್ತಾರೆ. ನಂತರ ಬುದ್ಧರು ಶಾಂತರಾದರು. ನಂತರ ಆ ವ್ಯಕ್ತಿ ಬುದ್ಧರಿಗೆ ಧನ್ಯವಾದ ಹೇಳಿ ಅಲ್ಲಿಂದ ಹೊರಟು ಹೋದನು. ಸ್ನೇಹಿತರೆ, ಈ ಕಥೆಯಿಂದ ನಿಮಗೆ ಉತ್ತಮ ಪಾಠ ಸಿಕ್ಕಿದೆ ಎಂದು ಭಾವಿಸುತ್ತೇನೆ. ಈ ಕಥೆಯು ನಿಮಗೆ ಹೇಗನಿಸಿತು ಎಂದು ಕಮೆಂಟ್ಸ್ ಮೂಲಕ ತಿಳಿಸಿ. ಜೊತೆಗೆ ಈ ಕಥೆಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇದರಿಂದ ಅವರಿಗೂ ಈ ಕಥೆಯಿಂದ ಏನಾದರೂ ಕಲಿಯಲು ಸಿಗುತ್ತದೆ. ಎಷ್ಟು ದಿನ ಜಾಲತಾಣಗಳಲ್ಲಿ ಕೇಳಿದ ಅತಿ ಹೆಚ್ಚು ಧ್ವನಿಗಳಲ್ಲಿ ಈ ಧ್ವನಿಯು ಒಂದಾಗಿದೆ. ಮುಂದೆ ಭೇಟಿಯಾಗೋಣ ಒಂದು ಒಳ್ಳೆಯ ಕಥೆಯ ಮೂಲಕ. ಧನ್ಯವಾದಗಳು.